ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಪೊನ್ನಂಪೇಟೆಯ ಕೃಷ್ಣನಗರದ ನಿವಾಸಿ ರವಿ ಹಾಗೂ ರಜನಿ ದಂಪತಿಯ ಘಯಾನ್ ಎಂಬ 2 ವರ್ಷ 3 ತಿಂಗಳ ಪುಟ್ಟ ಮಗು ತನ್ನ ದೃಷ್ಟಿಯನ್ನು ಕಳ್ಕೊಂಡಿದ್ದರಿಂದ ಅವರ ಕುಟುಂಬ ಆತಂಕಕ್ಕೆ ಒಳಗಾಗಿತ್ತು. ತಮ್ಮ ಮಗುವಿನ ಕಣ್ಣಿನ ಸಮಸ್ಯೆಯನ್ನು ಪರಿಹರಿಸಲು ಈ ಕುಟುಂಬ ಮೈಸೂರಿನ ಪ್ರತಿಷ್ಠಿತ ಕಣ್ಣಿನ ಆಸ್ಪತ್ರೆಯಾದ ನೇತ್ರಧಾಮಕ್ಕೆ ತೆರಳಿ ಅಲ್ಲಿನ ವೈದ್ಯರು ಪರೀಕ್ಷೆ ನಡೆಸಿದಾಗ ಮಗುವಿನ ಕಣ್ಣಿಗೆ ಗಂಭೀರ ಕಾಯಿಲೆಯೊಂದು ಆವರಿಸಿದ್ದು, ದೃಷ್ಟಿಯನ್ನು ಸರಿಪಡಿಸಲು ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದ್ದು ಕಣ್ಣಿನ ದೃಷ್ಟಿ ಮರುಕಳಿಸುವ ಗ್ಯಾರಂಟಿ ಇಲ್ಲ ಅಂತ ವೈದ್ಯರು ಸೂಚನೆಯನ್ನು ನೀಡಿದರು. ಹಾಗೂ ಚಿಕಿತ್ಸೆಗಾಗಿ 1.5 ಲಕ್ಷ ರೂಪಾಯಿಗಳ ವೆಚ್ಚ ತಗಲಬಹುದೆಂದು ತಿಳಿಸಿದರು. ಕೂಲಿ ಕೆಲಸ ಮಾಡಿಕೊಂಡು ಬಡತನದಲ್ಲಿ ಜೀವನ ಸಾಗಿಸ್ತಾ ಇದ್ದ ಬಡ ಕುಟುಂಬಕ್ಕೆ ಇಷ್ಟು ದೊಡ್ಡ ಮೊತ್ತವನ್ನು ಹೊಂದಿಸಲಾಗದೆ ವಿರಾಜಪೇಟೆ ಶಾಸಕರಾದ AS ಪೊನ್ನಣ್ಣ ಅವರ ಸಹಾಯವನ್ನು ಕೋರಿದರು. ಈ ಸಂದರ್ಭ ಆರೋಗ್ಯ ಕ್ಷೇತ್ರದಲ್ಲಿ ಅದೆಷ್ಟೋ ಬಡ ಜನರಿಗೆ ವೈದ್ಯಕೀಯ ಸೇವೆಯನ್ನು ಸಲ್ಲಿಸ್ತಾ ಇರುವ ಸಮಾಜ ಸೇವಕರಾದ ಚೋಕಂಡ ಸಂಜು ಸುಬ್ಬಯ್ಯ ಅವರನ್ನು ಸಂಪರ್ಕ ಮಾಡಿ ಈ ಬಡ ದಂಪತಿಯ ಸಮಸ್ಯೆಗೆ ಕೂಡಲೇ ಪರಿಹಾರ ಕಂಡುಕೊಳ್ಳುವಂತೆ ಸೂಚನೆ ನೀಡಿದರು. ಸಂಜು ಸುಬ್ಬಯ್ಯ ಅವರು ಕೂಡಲೇ ತಮ್ಮ ಸ್ನೇಹಿತರಾದ ಮಡಿಕೇರಿಯ ಇಕ್ಷಾ ಕಣ್ಣಿನ ಆಸ್ಪತ್ರೆಯ ಮಾಲೀಕರಾದ ಡಾಕ್ಟರ್ ಧ್ಯಾನ್ ಚಿಂಡಪ್ಪ ಅವರನ್ನು ಸಂಪರ್ಕ ಮಾಡಿ ಶಸ್ತ್ರಚಿಕಿತ್ಸೆಯನ್ನು ಸಾಧ್ಯವಾದಷ್ಟು ಕಡಿಮೆ ರಿಯಾಯಿತಿ ದರದಲ್ಲಿ ಮಾಡಿಕೊಡುವಂತೆ ಮನವಿ ಮಾಡಿಕೊಂಡಿದ್ದರು. ಸಂಜು ಸುಬ್ಬಯ್ಯ ಅವರ ಈ ಮಾನವೀಯ ಮನಸ್ಸಿನಿಂದ ಪ್ರೇರಿತರಾಗಿ ದಾನಿಗಳಿಂದ ಹಣ ಸಂಗ್ರಹ ಮಾಡಿ ಕೇವಲ 35,000 ರೂಪಾಯಿಗಳ ವೆಚ್ಚದಲ್ಲಿ ಈ ಶಸ್ತ್ರಚಿಕಿತ್ಸೆಯನ್ನು ನೆರವೇರಿಸಲಾಗಿತ್ತು. ಶಸ್ತ್ರಚಿಕಿತ್ಸೆಯ ಬಳಿಕ ನಿರಂತರವಾಗಿ ಡಾಕ್ಟರ್ ಧ್ಯಾನ್ ಚಿಂಡಪ್ಪ ಅವರು ಸಮಯಕ್ಕೆ ಸರಿಯಾಗಿ ಅಗತ್ಯ ಚಿಕಿತ್ಸೆ ನೀಡುತ್ತಾ ಬಂದಿದ್ದರು. ಇದರ ಫಲವಾಗಿ 4 ತಿಂಗಳ ಬಳಿಕ ಮಗುವಿಗೆ ಮತ್ತೆ ದೃಷ್ಟಿ ದೊರಕಿದೆ. ಮಗುವಿನ ಪೋಷಕರು ವಿರಾಜಪೇಟೆ ಶಾಸಕರಾದ AS ಪೊನ್ನಣ್ಣ ಹಾಗೂ ಸಮಾಜ ಸೇವಕರಾದ ಚೋಕಂಡ ಸಂಜು ಸುಬ್ಬಯ್ಯ ಅವರನ್ನ ಸಂಪರ್ಕ ಮಾಡಿ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಒಂದು 6 ತಿಂಗಳು ಹಿಂದುಗಡೆ ಮಗುಗೆ ತುಂಬ ಕಣ್ಣು ಕಾಣದೇ ಇರೋಂಥ ನಮ್ಗೆ ಗೊತ್ತಿದ್ದಿಲ್ಲ. ಅದನ್ನು ಚಿಕ್ಕ 1.5 ವರ್ಷ ಆಗಿತ್ತು. ಹಾಗಾದರೆ ನಮ್ಗೆ ಮಗು ಕಣ್ಣು ಕಾಣ್ತಾ ಗೊತ್ತಾಗಿದೆ. ಚಿಕ್ಕ ಮಗು ಆಡುವುದು ಬಿಡುತ್ತೆ ಅಂತ ಹೇಳ್ತಿದ್ವಿ. ಅದು ಸ್ವಲ್ಪ ಹೋಗ್ತಾ ಹೋಗ್ತಾ ಕಣ್ಣಲ್ಲಿ ಪೊರೆ ಜಾಸ್ತಿ ಆಗ್ತಾ ಬರುವಾಗ ಮತ್ತೆ ಗೊತ್ತಾಯಿತು ಮಗು ಕಣ್ಣಲ್ಲಿ ಪೊರೆ ಬಂದಿದೆ ಅಂತ. ನಾವು ಸುಮಾರು ಮೈಸೂರು, ಬೆಂಗಳೂರಲ್ಲೆಲ್ಲ ಸುತ್ತಾಡಿದ್ವಿ, ಎಲ್ಲೂ ಆಗಿಲ್ಲ. ಕೊನೆಗೆ ಇವ್ರನ್ನ ನಾವು ಮೀಟ್ ಮಾಡಿ ಅವ್ರನ್ನ ಕೇಳಿದಾಗ ಸಾರು ಆಯಿತು, ಅವ್ರ ಕಡೆಯಿಂದ ನಮ್ಮ ಸಂಗೀತ ಸರ್ನ ಇದು ಮಾಡಿ ನಮ್ಮ ಮಂಜು ಸರ್ನ ಮೀಟ್ ಮಾಡಿ ಅವರಿಂದ ಎಲ್ಲರ ಕಡೆಯಿಂದ ನನ್ನ ಮಗುಗೆ ಇವತ್ತು ದೃಷ್ಟಿ ಬಂದಿದೆ. ಮಗು ಈಗ ಚೆನ್ನಾಗಿ ಕಾಣ್ತಿದೆ ಕಣ್ಣಲ್ಲಿ. ಮಗುಗೆ ಯಾವುದೇ ಥರ ತೊಂದರೆ ಇಲ್ಲ. ಸಾಯೋದ್ರಿಂದ ನಾವು ಇವತ್ತು ನನ್ನ ಮಗುಗೆ ಏನು ಹೇಳಬೇಕಂತ ಗೊತ್ತಿಲ್ಲ, ಅಷ್ಟೊಂದು ಉಪಕಾರ ಆಗಿದೆ ಸರಿಂದ. ನಾವು ಸಾಯೋವರೆಗೂ ಅವ್ರ ಗುಣ ಅವ್ರ ಜೊತೆ ನಾವು ಯಾವ 1.5 ಲಕ್ಷ ಕೇಳಿದ್ರು. ಇವರೇ ಎಲ್ಲ ನಿಂತು ಮಾಡಿಕೊಟ್ಟಿಲ್ಲ, ಎಲ್ಲ ಫ್ರೀಯಾಗಿ ಮಾಡಿಕೊಟ್ಟಿಲ್ಲ. ದೃಷ್ಟಿ ಬಂದಿದೆ. ನಾವಿರ್ತೀವೋ ಗೊತ್ತಿಲ್ಲ, ಬೆಳೆಯೋ ಮಗು ಹಿಂದೆ ನಮ್ಮ ಮಕ್ಕಳಿಗೂ ಅದನ್ನೇ ಹೇಳೋದು. ಇವಾಗ ಸಾಯೋವರೆಗೂ ಅದನ್ನ ನೆನೆಸ್ಕೊಂಡು ಅದಕ್ಕೆ ಇಷ್ಟೊತ್ತು ಮಾತಾಡ್ತಾ ಇದ್ದ.
ಏಪ್ರಿಲ್ 19ರಂದು ವಿರಾಜಪೇಟೆ ತಾಲೂಕಿನ ಅಂಬತ್ತಿ ಒಂಟಿಯಂಗಡಿ ಸರ್ಕಾರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಕಣ್ಣಂಗಾಲ ಒಕ್ಕಲಿಗರ ಸಂಘದಿಂದ ಕುಲಬಾಂಧವರಿಗಾಗಿ ಯುಗಾದಿ ಹಬ್ಬದ ಪ್ರಯುಕ್ತ ವಿವಿಧ ಕ್ರೀಡಾಕೂಟ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವ ಸಾಧಕರು ಹಾಗೂ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಕಣ್ಣಂಗಾಲ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಕೆಎಸ್ ಗೋಪಾಲಕೃಷ್ಣ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಒಕ್ಕಲಿಗ ಜನಾಂಗ ಬಾಂಧವರನ್ನ ಒಂದೆಡೆ ಸೇರಿಸುವ ಉದ್ದೇಶದಿಂದ ಮತ್ತು ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಕಣ್ಣಂಗಾಲ ಒಕ್ಕಲಿಗರ ಸಂಘದಿಂದ ಕ್ರೀಡಾಕೂಟ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮದ ಯಶಸ್ಸಿಗಾಗಿ ಒಟ್ಟು 12 ಉಪಸಮಿತಿಗಳನ್ನು ರಚನೆ ಮಾಡಿದ್ದು, ಉಪಸಮಿತಿಗಳಿಗೆ ನಿರ್ದೇಶಕರನ್ನಾಗಿ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಸಂಘದ ಅಧ್ಯಕ್ಷರಾದ ಕೆಎಸ್ ಗೋಪಾಲಕೃಷ್ಣ ವಹಿಸಲಿದ್ದಾರೆಂದರು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಹೊಳೆನರಸೀಪುರ ಚೆಸ್ಕಾಂ ಅಭಿಯಂತರರಾದ ಕೆಕೆ ಮೋಹನ್ ಕುಮಾರ್, ವಿರಾಜಪೇಟೆ ತಾಲೂಕು ಪಂಚಾಯತ್ನ ವ್ಯವಸ್ಥಾಪಕರಾದ ಕೆಆರ್ ಸ್ವರೂಪ್ ಅವರು ಆಗಮಿಸಲಿದ್ದಾರೆಂದರು. ನಮಸ್ಕಾರ. ನಮ್ಮ ಯುಗಾದಿ ಪ್ರಯುಕ್ತ ಆಯೋಜಿಸಿದ ಕ್ರೀಡಾಕೂಟವು ಬೆಳಿಗ್ಗೆ 10 ಗಂಟೆಗೆ ಆರಂಭವಾಗಲಿದ್ದು, ಪುರುಷರಿಗಾಗಿ ವಾಲಿಬಾಲ್, ಅದು 6+1 ವಯಸ್ಸಿನ ಮಿತಿ ಇರುವುದಿಲ್ಲ. ಎರಡನೇದಾಗಿ ಬಾಂಬ್ ಇನ್ ದ ಸಿಟಿ, ಅದಕ್ಕೂ ವಯಸ್ಸಿನ ಮಿತಿ ಇರುವುದಿಲ್ಲ, ಎಲ್ಲರೂ ಬಂದು ಆಡಬಹುದು. ಮಹಿಳೆಯರಿಗೆ ಥ್ರೋಬಾಲ್ ಇದೆ, ಥ್ರೋಬಾಲ್ 7+1, ಅದರಲ್ಲೂ ವಯಸ್ಸಿನ ಮಿತಿ ಇಲ್ಲ. ಎರಡನೇ ಆಟ ಬಾಂಬ್ ಇನ್ ದ ಸಿಟಿ, ವಯಸ್ಸಿನ ಮಿತಿ ಇರುವುದಿಲ್ಲ. ಬಾಲಕ ಮತ್ತು ಬಾಲಕಿಯರಿಗೆ ಓಟದ ಸ್ಪರ್ಧೆ 4 ರಿಂದ 6 ವರ್ಷದವರಿಗೆ 100 ಮೀಟರ್, ಓಟದ ಸ್ಪರ್ಧೆ 7 ರಿಂದ 12 ವರ್ಷದವರಿಗೆ 100 ಮೀಟರ್, ಓಟದ ಸ್ಪರ್ಧೆ 13 ರಿಂದ 18 ವರ್ಷದವರಿಗೆ 100 ಮೀಟರ್ ಹಾಗೂ 1 ವರ್ಷದಿಂದ 3 ವರ್ಷದ ಮಕ್ಕಳಿಗೆ ಕಾಳು ಎಕ್ಕುವ ಕ್ರೀಡೆಯನ್ನು ಆಯೋಜಿಸಲಾಗಿದೆ. ಆತ್ಮೀಯರೇ, ದಿನಾಂಕ 19/4/2026 ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕಣ್ಣಂಗಾಲ ಒಕ್ಕಲಿಗರ ಸಂಘದ ವತಿಯಿಂದ ಯುಗಾದಿ ಹಬ್ಬದ ಪ್ರಯುಕ್ತ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ. ವಿವಿಧ ವಯೋಮಿತಿಗಳಲ್ಲಿ ಈ ಕ್ರೀಡಾಕೂಟವನ್ನು ಆಯೋಜಿಸಿದ್ದೀವಿ. ಮಕ್ಕಳಿಗೆ, ಮಧ್ಯಮ ವರ್ಗದವರಿಗೆ, ವಯಸ್ಸಾದಂಥವರಿಗೆ ಮತ್ತು ಹೆಣ್ಮಕ್ಳಿಗೆ ಥ್ರೋಬಾಲು, ಗಂಡು ಮಕ್ಕಳಿಗೆ ವಾಲಿಬಾಲು, ರನ್ನಿಂಗ್ ರೇಸ್ ಮತ್ತು ಕ್ರೀಡಾ ಚಟುವಟಿಕೆಗಳನ್ನೆಲ್ಲ ಆಯೋಜಿಸಿದ್ದೀವಿ. ಯುಗಾದಿ ವಿಶೇಷತೆ ಏನು ಅಂತ ಹೇಳಿದ್ರೆ, ಆಡಳಿತ ಮಂಡಳಿಯ ತೀರ್ಮಾನದಂತೆ ಈ ಊರಿನಿಂದ ಮದುವೆಯಾಗಿ ಹೋಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಮತ್ತು ಅವರ ಮಕ್ಕಳು ಈ ಒಂದು ಕ್ರೀಡಾಕೂಟದಲ್ಲಿ ಆಯಾಯ ವಯೋಮಿತಿಗೆ ಅನುಗುಣವಾಗಿ ಭಾಗವಹಿಸಬಹುದು ಅಂತ ಒಂದು ಅವಕಾಶವನ್ನು ಕೂಡ ಮಾಡಿದ್ದೀವಿ. ಈ ಕಾರ್ಯಕ್ರಮ ಬೆಳಿಗ್ಗೆ 10 ಗಂಟೆಗೆ ಉದ್ಘಾಟನೆ ಆಗಲಿದೆ. ನಮ್ಮ ಊರಿನವರೇ ಪ್ರಸ್ತುತ ಹೊಳೆನರಸೀಪುರದಲ್ಲಿ ಕಾರ್ಯಪಾಲಕ ಚೆಸ್ಕಾಂನಲ್ಲಿ ಕಾರ್ಯಪಾಲಕ ಅಭಿಯಂತರರಾಗಿರ್ತಕ್ಕಂಥ ಕೆಕೆ ಮೋಹನ್ ಕುಮಾರ್ ಹಾಗೂ ವಿರಾಜಪೇಟೆ ತಾಲೂಕ್ ಪಂಚಾಯತ್ನಲ್ಲಿ ವ್ಯವಸ್ಥಾಪಕರಾಗಿರತಕ್ಕಂಥ ಈ ಊರಿನ ಮಗಳೇ ಆದಂಥ ಕೆಆರ್ ಸ್ವರೂಪರವರು ಈ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಹಾಗೂ ಈ ಕ್ರೀಡಾಕೂಟ ಎಲ್ಲ ಮುಗಿದ ನಂತರ ಸಂಜೆ 5 ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದೆ. ಸಮಾರೋಪ ಸಮಾರಂಭಕ್ಕೆ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದಂಥ, ಕೊಡಗು ಜಿಲ್ಲೆಯ ನಿರ್ದೇಶಕರಾದಂಥ ಹರಪಳ್ಳಿ ರವೀಂದ್ರರವರು ಈ ಕಾರ್ಯಕ್ರಮಕ್ಕೆ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗ್ತಾರೆ. ಹಾಗೆ ಮೈಸೂರು ಕಂದಾಯ ವಿಭಾಗದ ಭೂ ದಾಖಲೆಗಳ ಜಂಟಿ ನಿರ್ದೇಶಕರಾದಂಥ ಈ ಪ್ರಕಾಶ್ರವರು ಕೂಡ ಬರಲಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಕಣ್ಣಂಗಾಲ ಗ್ರಾಮದ ಎಲ್ಲ ಕುಲಬಾಂಧವರು ಭಾಗವಹಿಸಿ ಸಹಕರಿಸಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ನಾವು ಈ ಕಾರ್ಯಕ್ರಮಕ್ಕೆ ಒಟ್ಟು 12 ಉಪಸಮಿತಿಗಳನ್ನು ರಚನೆ ಮಾಡಿ, ಪ್ರತಿಯೊಂದು ಸಮಿತಿಗೆ ನಿರ್ದೇಶಕರುಗಳನ್ನೇ ಅಧ್ಯಕ್ಷರುಗಳನ್ನಾಗಿ ಮಾಡಿ ಈ ಒಂದು ಕ್ರೀಡಾಕೂಟಕ್ಕೆ ನಾವು ಬರದ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದೀವಿ. ಕುಲಬಾಂಧವರೆಲ್ಲರೂ ಭಾಗವಹಿಸಬೇಕು. ಉದ್ದೇಶ ನಮ್ಮದು ಬೇರೇನಿಲ್ಲ, ನಮ್ಮ ಜನಾಂಗದ ಉಳಿವಿಗಾಗಿ ಮತ್ತು ಜನಾಂಗದ ಏಳಿಗೆಗಾಗಿ ಮತ್ತು ಈ ಜನಾಂಗದ ಆಚಾರ ವಿಚಾರ, ಕಲೆ, ಸಾಹಿತ್ಯಗಳನ್ನು ಎಲ್ಲವನ್ನು ಉಳಿಸುವ
ಇದಾಗಿ ನಾವು ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಈ ಒಂದು ಕ್ರೀಡಾಕೂಟವನ್ನ ನಾವು ಒಕ್ಕಲಿಗರು ಕನ್ನಡದ ಒಗ್ಗಟ್ಟಾಗಿದ್ದೀವಿ. ಈ ಒಗ್ಗಟ್ಟು ಇನ್ನೂ ಗಟ್ಟಿಗೊಳ್ಳಲಿ ಅಂತ ಹೇಳುವ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ದೀವಿ. ಅದೊಂದು ವಿಶೇಷವೇನು ಅಂತ ಹೇಳಿದ್ರೆ, ನಮ್ಮ ಗ್ರಾಮದ ಮಕ್ಕಳು ಯಾರು 10ನೇ ತರಗತಿ ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಿರ್ತಾರೆ ಅಂತ ಇಬ್ರು ಮಕ್ಕಳಿಗೆ ಬಹುಮಾನವನ್ನು ನೀಡಿ ಅವರನ್ನ ಸನ್ಮಾನಿಸುವ ಸದುದ್ದೇಶವನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ ಇಂಥ ಸಂದರ್ಭ. ಗೋಷ್ಠಿಯಲ್ಲಿ ನಿರ್ದೇಶಕರಾದ VC ಕಿರಣ್, KP ಅಜಿತ್, ನಿರ್ದೇಶಕಿ VS ಸೌಮ್ಯ ಹಾಗೂ ಸಾಮಾಜಿಕ ಜಾಲತಾಣದ ಸಂಯೋಜಕಿ VS ಪಂಚಮಿ ಪಾಲ್ಗೊಂಡಿದ್ದರು. ಮಗುವಿಗೆ ಸಮಾಜದಲ್ಲಿ ಗೌರವ ಸ್ಥಾನವನ್ನು ನೀಡುವಲ್ಲಿ ಮಹಿಳೆಯರ ಪಾತ್ರ ಪ್ರಮುಖವಾದದ್ದು ಅಂತ ಹಿರಿಯ ಸಿವಿಲ್ ನ್ಯಾಯಾಧೀಶರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಶುಭಾ ಅವರು ಹೇಳಿದ್ದಾರೆ. ನಾಪೋಕ್ಲುವಿನ ಗುರುಪನ್ನಪ್ಪ ಸಭಾಂಗಣದಲ್ಲಿ ಹಳೆ ತಾಲೂಕು ಅಂಗನವಾಡಿ ಕೇಂದ್ರ ವಾರ್ಷಿಕೋತ್ಸವದ ಉದ್ಘಾಟನೆಯನ್ನು ನೆರವೇರಿಸಿ ಅವರು ಮಾತನಾಡಿದರು. ಮಗು ತಂದೆ ತಾಯಿಯನ್ನ ಗೌರವಿಸುವುದನ್ನ, ತಾಯಿ ಮಕ್ಕಳ ಬಾಂಧವ್ಯ ಹೇಗಿರಬೇಕು ಎಂಬುದಕ್ಕೆ ಹಳೆ ತಾಲೂಕು ಅಂಗನವಾಡಿ ಕೇಂದ್ರ ಸಾಕ್ಷಿಯಾಗಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಕುಲ್ಲೆಟ್ಟಿರ ಅರುಣ್ ಬೇಬ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಮುಖ್ಯ ಅತಿಥಿಯಾಗಿ ಕುಲ್ಲೆಟ್ಟಿರ ಹೇಮಾ ಅರುಣ್, ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮೇಪಾಡಂಡ ಸವಿತಾ ಕೀರ್ತನ್, ನಿವೃತ್ತ ಪ್ರೊಫೆಸರ್ ಕಲ್ಯಾಟಂಡ ಪೂಣಚ, ನಿವೃತ್ತ ಗ್ರಾಮಾಭಿವೃದ್ಧಿ ಅಧಿಕಾರಿ ಚೌಂದಕ್ಕಿ, ನಿವೃತ್ತ ಶಿಕ್ಷಕಿ ಮುಂಡಂಡ ಕವಿತಾ, ನಿವೃತ್ತ ಶಿಕ್ಷಕಿ ಬೊಪ್ಪಂಡ ಬೊಳ್ಳಮ್ಮ, ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಶೀಲಾ ಅಶೋಕ್ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪೋಕ್ಲು.
ಕೊಡಗಿನ ಸಾಂಪ್ರದಾಯಿಕ ಆಚರಣೆ ಕುಟುಂಬಗಳ ಒಗ್ಗಟ್ಟು ಹಾಗೂ ಭಕ್ತಿ ಭಾವದ ಪ್ರತೀಕವಾಗಿ ಚಟ್ಟಳ್ಳಿಯ ಶ್ರೀಮಂಗಲ ಶ್ರೀ ಭಗವತಿ ದೇವಾಲಯದ ವಾರ್ಷಿಕ ಉತ್ಸವ ಏಪ್ರಿಲ್ 14ರಿಂದ 15ರವರೆಗೆ ಅತ್ಯಂತ ಸಂಭ್ರಮ, ಶಿಸ್ತು ಮತ್ತು ಸಂಪ್ರದಾಯಬದ್ಧವಾಗಿ ನಡೆಯಿತು. ಉತ್ಸವದ ಪೂರ್ವಭಾವಿಯಾಗಿ ತಕ್ಕ ಮುಖ್ಯಸ್ಥರು, ತಕ್ಕರಾದವರು ಹಾಗೂ ಊರಿನ ಪ್ರಮುಖರ ಸಮ್ಮುಖದಲ್ಲಿ ಹಬ್ಬಕಟ್ಟು ಕಾರ್ಯಕ್ರಮ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದೊಂದಿಗೆ ಊರಿನೆಲ್ಲೆಡೆ ಹಬ್ಬದ ಸಂಭ್ರಮ ಮನೆ ಮಾಡಿ ಕುಟುಂಬಸ್ಥರು ಹಾಗೂ ಭಕ್ತರು ದೇವಾಲಯದ ಕಾರ್ಯಕ್ರಮಗಳಿಗೆ ಸಜ್ಜಾದರು. ಏಪ್ರಿಲ್ 14ರಂದು ನಡೆದ ಪಟ್ಟಣಿ ಹಬ್ಬ ಅಂಗವಾಗಿ ಬೆಳಿಗ್ಗೆ ಆಯಾ ಕುಟುಂಬಸ್ಥರು ದೇವಾಲಯದಲ್ಲಿ ಸೇರಿ ತೋರಣ ಕಟ್ಟುವ ಮೂಲಕ ಉತ್ಸವಕ್ಕೆ ಚಾಲನೆ ನೀಡಿದರು. ಬಳಿಕ ಪೌವ ದಂಬೆ ಆದಿಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿತು. ಮಧ್ಯಾಹ್ನ ಮುಳ್ಳಂಡ ಐನ್ಮನೆಯಿಂದ ತಕ್ಕರಾದ ಮುಳ್ಳಂಡ ಕರಣ್ ಕಾವೇರಪ್ಪ ಅವರ ಸಮ್ಮುಖದಲ್ಲಿ ದೇವರ ಭಂಡಾರವೊಂದ ಒಡ್ಡೋಲಗ, ದುಡಿಕೊಟ್ಟು ಹಾಡು ಹಾಗೂ ಎತ್ತು ಹೋರಾಟದೊಂದಿಗೆ ಭವ್ಯ ಮೆರವಣಿಗೆಯಲ್ಲಿ ದೇವಾಲಯಕ್ಕೆ ತರಲಾಯಿತು. ದೇವಾಲಯದಲ್ಲಿ ಅಲಂಕಾರ ಪೂಜೆ, ಮಹಾಪೂಜೆ, ಹರಕೆ, ಭಂಡಾರ ಒಪ್ಪಿಸುವುದು, ಬಳಕಾಟು ಮತ್ತು ಪ್ರಸಾದ ವಿತರಣೆ ಕಾರ್ಯಕ್ರಮಗಳು ಭಕ್ತಿ ಭಾವದಿಂದ ನೆರವೇರಿದವು. ಎಲ್ಲಕ್ಕೂ ಕೊಡ್ಕೊಂಡಲ್ಲ ನಿಂಗೆ ಟೋಕನ್ ಫಸ್ಟ್ ತೊಗೊಳ್ಳಿ ಕೈಗೆ. ಹಾಂ ಬಾಕಿ ಹಿಂಗೆ ಇರ್ತಾವೆ ಹೆಂಗೆ ಟೋಕನ ತಗೊಳ್ಳಿ. ಕೊಡಗಿನಲ್ಲಿ ಈಗ ಹಬ್ಬದ ಉತ್ಸವ, ಎಲ್ಲ ಊರುಗಳಲ್ಲಿ ಹಬ್ಬದ ಉತ್ಸವಕ್ಕೆ ನಾವು ಆಚರಣೆ ಆಗ್ತಾಯಿದೆ. ಹಾಗೆ ಚಟ್ಟಳ್ಳಿಯ ಶ್ರೀಮಂಗಲ ಭಗವತಿ ಎಂಬ ವಿಶೇಷಪಟ್ಟಂತಹ ಒಂದು ದೇವಿಯ ಒಂದು ಉತ್ಸವದ ಆಚರಣೆ ಸಂಭ್ರಮದಿಂದ ನಡೀತಾ ಇದೆ. ಇಂದು ನಡೆಯುವಂಥ ಒಂದು ಹಬ್ಬದಲ್ಲಿ ಊರಿನವರಾಗಲಿ ತಕ್ಕೆ ಮುಖ್ಯರ ಸಮ್ಮುಖದಲ್ಲಿ ಎಲ್ಲ ಕಾರ್ಯಕ್ರಮ ಸಿದ್ಧಾಭಕ್ತಿ ನಡೀತಾ ಇದೆ. ಏನು ಸಂಪ್ರದಾಯ ಹಿಂದೆ ನಮ್ಮ ಹೇಳುವಂತೆ ಭಗವತಿ ದೇವಿಯು ನೆಲೆಯಾಗಿ ಬಂದಂಥ ಸಂದರ್ಭದಲ್ಲಿ ಚಟ್ಟಳ್ಳಿಯ ದೇವಿಯು ಶ್ರೀಮಂಗಲ ದೇವಿಯ ನೆಲೆ ನಿಂತರೆ, ಇನ್ನೊಂದು ಭಗವತಿ ಶರಳ ಭಗವತಿಯಾಗಿಯೂ, ಇನ್ನೊಂದು ಈರಳೆ, ಹಂಗೆ 3 ಸಹೋದರಿಯರಿದ್ದಂತಹ ಒಂದು ಇತಿಹಾಸವನ್ನು ಹೇಳಲಾಗ್ತದೆ. ಅದೇ ರೀತಿ ಇದರಲ್ಲಿ ನಾವು ಈ ಉತ್ಸವದಲ್ಲಿ ಭಗವತಿ ದೇವಿಗೆ ಒಂದು ವಿಶೇಷ ಸ್ಥಾನಮಾನ ಇದೆ. ಹಬ್ಬ ವರ್ಷಂಪ್ರತಿ ಏಪ್ರಿಲ್ ತಿಂಗಳಲ್ಲಿ ಬರುವಂತಹ ವಿಷು ಸಂಕ್ರಾಂತಿ ಸಮಯದಲ್ಲಿ ಬರುವಂಥ ಆಚರಣೆಯಾಗಿದೆ. ಒಂದು ಶ್ರದ್ಧಾಭಕ್ತಿಯಲ್ಲಿ ಎಲ್ಲರೂ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಈ ಒಂದು ಸಂಭ್ರಮದಲ್ಲಿ ಇರುವಂಥದ್ದು ಹಬ್ಬದ ಸಂಪ್ರದಾಯವನ್ನು ಆಚರಣೆ ಮಾಡ್ತಾ ಇದ್ದಾರೆ.
ನಾನು ಮುಳ್ಳಂಡ ಕರಣ್ ಕಾವೇರಪ್ಪ ಒಂದು ಈ ನಂಗಡ ಚೇರಳ ಶ್ರೀಮಂಗಲ ಗ್ರಾಮ ಹತ್ರ ನಂಗಡ ಭಗವತಿ ದೇವಿರ ಟಕ್ಕನ ಇತ್ತು ಮುಳ್ಳಂಡ ಒಕ್ಕತ್ತುಂಜ ನಂಗಡ ದೇವಿರ ಬಾಳು ಭಂಡಾರತ್ನ ಮುಳ್ಳಂಡ ತಕ್ಕನ ಮನೆಂಜ ಅರ್ಥ ಬಂತು ಈ ದೇವಿಕ್ ಈ ನಂಗಡ ಪವ್ವದಿಕ್ ನಂಗಡ ಕಾಲಾಂಡೆ ಕೋರಂಡ ಪ್ರತಿ ಕಾಲ ಏಪ್ರಿಲ್ 14-15 ಈಂದ ಅವರು ನಮ್ಮೆ ನಡಪ ಈ ನಮ್ಮೆ ನಡಪಂಗುಂಜಿ ಮಿಂಜತ್ರ ಇದತ್ಲು ನಮ್ಮೆ ಕಟ್ಟು ಬಂದ್ರಂಜ ಪ್ರತಿ ಏಪ್ರಿಲ್ 11 ಕಟ್ಟು ಬುದ್ದಿತ್ತು ಇಡೀ ಊರ ನಾಡು ಊರುಕಾರ ಎಲ್ಲರೂ ಅವರು ಶುದ್ಧ ಮುದ್ರೆಕೆಲ್ಲ ಇಪ್ಪಂತ ಇದನ್ನ ಮಾಡ್ರಂಜ ಇಲ್ಲಿ ಅವರು ಪಚ್ಚಗುಂಬನ ಕೆತ್ತೋಕಾಗ ಒಣಗುಂಬನ ಹೊಳಿಪೋಕಾಗ ಅನ್ನುವಂಥವ್ರ ಪದ್ಧತಿ ಈಗ ದಿನಾಂತರ ದಿನ ಏಪ್ರಿಲ್ 15ರಂದು ನಡೆದ ದೊಡ್ಡ ಹಬ್ಬದಂದು ಮಧ್ಯಾಹ್ನ ದೇವರ ಭಂಡಾರವೊಂದ ದೇವಾಲಯಕ್ಕೆ ಭವ್ಯ ಮೆರವಣಿಗೆಯಲ್ಲಿ ತರಲಾಯಿತು. ನಂತರ ತೆಂಗಿನಕಾಯಿ ಎಳೆಯುವುದು, ತೆಂಗಿನಕಾಯಿಗೆ ಗುಂಡು ಹೊಡೆಯುವುದು, ಬಳಕಾಟ್ ಮುಂತಾದ ಸಂಪ್ರದಾಯಬದ್ಧ ಕಾರ್ಯಕ್ರಮಗಳು ಜರುಗಿದವು. ನಂತರ ಭಕ್ತರಿಗೆ ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆಯನ್ನು ವ್ಯವಸ್ಥೆ ಮಾಡಲಾಗಿತ್ತು. ಏಪ್ರಿಲ್ 16ರಂದು ಬೆಳಿಗ್ಗೆ ದೇವಾಲಯದಲ್ಲಿ ಶುದ್ಧ ಕಳಶ ಪೂಜೆ ನೆರವೇರಿಸಿ ದೇವರ ಭಂಡಾರವೊಂದ ತಕ್ಕರ ಮನೆಗೆ ಒಪ್ಪಿಸುವ ಮೂಲಕ ಉತ್ಸವಕ್ಕೆ ಸಂಪ್ರದಾಯಬದ್ಧ ಸಮಾರೋಪ ಮಾಡಲಾಗುತ್ತೆ. ಕೊಡಗು ಚಾನಲ್ ನ್ಯೂಸ್, ಪುತ್ತರಿರ ಕರುಣ್ ಕಾಳಯ್ಯ. ವಿರಾಜಪೇಟೆ ಮೈತಾಡಿ ಗ್ರಾಮದ ಐಚೆಟ್ಟಿರ ಐನ್ಮನೆಯ ಅಂಗಳದಲ್ಲಿ ವಿಶ್ವ ಕಲಾ ದಿನ ಪ್ರಯುಕ್ತ ಚಿತ್ರಕಲಾವಿದ ಬಿಆರ್ ಸತೀಶ್ ಅವರು ದೈವಕೋಲದ ಚಿತ್ರ ಬಿಡಿಸುವ ಮೂಲಕ ಆಚರಣೆ ಮಾಡಲಾಯಿತು. ವಿಶ್ವ ಕಲಾ ದಿನದ ಬಗ್ಗೆ ಮಾತನಾಡಿದ ಬಿಆರ್ ಸತೀಶ್, ಏಪ್ರಿಲ್ 15ರಂದು ವಿಶ್ವ ಕಲಾ ದಿನವೆಂದು ಘೋಷಿಸಲಾಯಿತು. ಈ ದಿನಾಂಕವೊಂದ ವಿಶ್ವದ ಶ್ರೇಷ್ಠ ಚಿತ್ರ ಕಲಾವಿದರಲ್ಲಿ ಒಬ್ಬರಾದ ಲಿಯೋನಾರ್ಡ್ ಡಾವಿನ್ಸಿಯ ಹುಟ್ಟುಹಬ್ಬದ ಗೌರವಾರ್ಥವಾಗಿ ಆ ದಿನವೊಂದ ಎಲ್ಲ ಚಿತ್ರ ಕಲಾವಿದರು ಸೇರಿ ವಿಶ್ವ ಕಲಾ ದಿನ ಅಂತ ಘೋಷಿಸಲಾಯಿತು. ವಿಶ್ವ ಕಲಾ ದಿನವೊಂದ ಆಚರಿಸುವ ಉದ್ದೇಶವೇನೆಂದರೆ ಕಲೆಯ ಪ್ರಾಮುಖ್ಯತೆಯು ಇಡೀ ವಿಶ್ವದ ಜನರಿಗೂ ಎಲ್ಲ ವಯೋಮಾನದವರಿಗೂ ಸರ್ವ ಜನಾಂಗದವರಿಗೂ ತಲುಪಿಸುವ ಪ್ರಯತ್ನವಾಗಿದೆ ಎಂದು ಮಾಹಿತಿಯನ್ನು ನೀಡಿದರು. ಅಲ್ಲದೆ ವಿಶ್ವ ಕಲಾ ದಿನವೊಂದ ಐಚೆಟ್ಟಿರ ಕುಟುಂಬದವರು ಐನ್ಮನೆಯಲ್ಲಿ ನಡೆಸಲು ಅವಕಾಶ ಕಲ್ಪಿಸಿದ್ದು ಕುಟುಂಬದ ಸದಸ್ಯರಿಗೆ ವಿಶ್ವ ಕಲಾ ದಿನದ ಶುಭಾಶಯವನ್ನ ಕೋರಿದ್ರು. ಈ ಸಂದರ್ಭ ಐಚೆಟ್ಟಿರ ಕುಟುಂಬದ ಸದಸ್ಯರು ಪಾಲ್ಗೊಂಡಿದ್ದರು. ಸ್ಥಳೀಯ ಐಚೆಟ್ರ ಅವರ ಕುಟುಂಬಸ್ಥರದಲ್ಲಿ ನನಗೊಂದು ಅವಕಾಶ ಕೊಟ್ಟು ಶ್ರೀಯುತರಾದ ಅವರೊಂದು ಸಣ್ಣ ಮಾತು ಆಡಬೇಕಂತ ಅವ್ರಿಗೆ ಕೇಳ್ಕೊಟ್ಟಿದ್ದರು. ಇಲ್ಲಿ ಬಂದುಬಿಟ್ಟು ನಮ್ಮ ದೊಡ್ಡ ಮನೆಯಲ್ಲಿ ಒಂದು ಆರ್ಟ್ ಮಾಡ್ಬೋದಾ ಅಂತ ಅದು ಕೇಳಿದೋಸ್ಕರ ನಾವು ಒಪ್ಕೊಂಡು ಅವ್ರಿಗೊಂದು ಅವಕಾಶ ಕೊಟ್ಟಿದ್ದೀವಿ. ಅವರು ಮಾಡಿರೋಂಥ ಕೆಲಸ ಇಲ್ಲಿ ನಿಮ್ಮ ಮುಂದೆ ಇದೆ. ಎಲ್ರಿಗೆ ಫೇಸ್ಬುಕ್ನ ಎಲ್ಲ ವೀಕ್ಷಕರಿಗೆ ವರ್ಲ್ಡ್ ಆರ್ಟ್ ಡೇ ವಿಶ್ವ ಕಲಾ ದಿನದ ಶುಭಾಶಯಗಳನ್ನು ಮೊದಲಿಗೆ ಕೋರ್ತೇನೆ. ಇವತ್ತು ವಿಶ್ವ ಕಲಾ ದಿನ. ಈ ಕಲಾ ದಿನದ ಸಂದರ್ಭದಲ್ಲಿ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಯುವರಾಜ ಕೃಷ್ಣ ಹಾಗೂ ಮಿಥುನ್ ಹಾಗೂ ನನ್ನ ಪತ್ನಿಯೊಂದಿಗೆ ಒಡನೆ
ಇಲ್ಲಿ ಒಂದು ಹಬ್ಬ ನಡೀತಕ್ಕಂಥ ಜಾಗ ಐಚೇಟ್ರ ಮನೆ ಅವರ ಮನೆಗೆ ನಾವು ಬಂದಿದ್ದೇವೆ. ಅವರು ಅವಕಾಶವನ್ನು ಕೊಟ್ಟಿದ್ದಾರೆ. ಅವರ ಕುಟುಂಬಸ್ಥರು ಪ್ರತಿಯೊಬ್ಬರಿಗೂ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ಅವರ ಮನೆಯಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅವರ ಎಲ್ಲ ಕುಟುಂಬಸ್ಥರಿಗೆ ನಾನು ಚಿರಋಣಿಯನ್ನು ಬಯಸ್ತೇನೆ ಸರ್. ಹಾಗೆ ನನಗೊಂದು ಅವಕಾಶ ಬೇಕಿತ್ತು. ನಿಮ್ಮ ಹೆಸರು? ಸತೀಶ್ ಅಂತ ನನ್ನ ಹೆಸರು. ನನಗೊಂದು ಅವಕಾಶ ಬೇಕಿತ್ತು. ಒಂದು ಚಿತ್ರ ಎಲ್ಲಿ ಬಿಡಿಸೋದು ಅಂತ ಕೃಷ್ಣನ ಮಾತಿನಂತೆ ನಾವು ನೆನೆಸಿದಾಗ ಆಗೋದಿಲ್ಲ, ಅವನೇ ಕರಿಬೇಕು. ಹೌದು. ಸೊ ಅದು ಇವತ್ತು ಕರೆದಿದ್ದಾರೆ. ಈ ಜಾಗದಲ್ಲಿ ಬಂದಿದ್ದೇನೆ, ನಿಂತಿದ್ದೇನೆ. ಅದಕ್ಕೆ ನನ್ನ ಸ್ನೇಹಿತರು ಸಹ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಕುಟುಂಬದ ಎಲ್ಲ ಪ್ರಮುಖರಿಗೂ ಹಾಗೂ ಎಲ್ಲ ಸ್ತ್ರೀಯರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ, ಈ ವಿಶ್ವಕಲಾ ದಿನವು ಎಲ್ಲರೂ ನೀವು ಸಂತೋಷ ಪಟ್ಟಿದ್ದೀರಿ, ನೀವು ಚಿತ್ರ ನೋಡೋದ್ರ ಮೂಲಕ ಸಂತೋಷ ಪಟ್ಟಿದ್ದೀರಿ ಅಂತ ನಾನು ನಂಬಿಕೊಂಡು ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ನಪಕ್ಲು ಬಳಿಯ ಕಕ್ಕುಂದ ಕಾಡುವಿನ ಶ್ರೀ ಕರಿಚಾಮುಂಡಿ ದೇವರ ವಾರ್ಷಿಕ ಉತ್ಸವ ವಿವಿಧ ದೈವ ಕೋಲಗಳೊಂದಿಗೆ ಸಂಭ್ರಮ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಏಪ್ರಿಲ್ 14ರಂದು ರಾತ್ರಿ ದೇವಾಲಯದ ತಕ್ಕ ಮುಖ್ಯಸ್ಥರಾದ ಟಿ.ಕೆ. ಸೂರ್ಯಕುಮಾರ್ ಅವರ ಮನೆಯಿಂದ ದೈವದ ಆಯುಧ ಹಾಗೂ ವಸ್ತ್ರಾಭರಣಗಳಿರುವ ಭಂಡಾರವನ್ನು ಮೆರವಣಿಗೆ ಮೂಲಕ ಕರಿಚಾಮುಂಡಿ ದೇವಾಲಯಕ್ಕೆ ತರುವುದರೊಂದಿಗೆ ಉತ್ಸವಕ್ಕೆ ವಿದ್ಯುಕ್ತ ಚಾಲನೆ ನೀಡಲಾಯಿತು. ಉತ್ಸವದ ಅಂಗವಾಗಿ ವಿವಿಧ ದೈವ ಕೋಲಗಳಾದ ತೋತ, ಚಂದಾಲೆ ಮೂರ್ತಿ, ತಮ್ಮಚ್ಚ, ಪೊಟ್ಟುಗುಳಿಗ, ಕೊರತಿ, ಅಂಗಾರೆ ದೈವ ಕೋಲಗಳು ಸಾಂಪ್ರದಾಯಿಕ ವೇಷಭೂಷಣಗಳೊಂದಿಗೆ ನೋಡುಗರ ಗಮನ ಸೆಳೆಯಿತು. ಏಪ್ರಿಲ್ 15ರಂದು ಬೆಳಗ್ಗೆ ರಾಹುಗಳಿಗ ದೈವದ ಕೋಲ ನಡೆದ ಬಳಿಕ ಮಧ್ಯಾಹ್ನ ಕರಿಚಾಮುಂಡಿ ದೈವ ಕೋಲ ನಡೆಯಿತು. ನಂತರ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮತ್ತು ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು.
ಈ ಸಂದರ್ಭ ಉತ್ಸವದಲ್ಲಿ ದೇವಾಲಯದ ತಕ್ಕ ಮುಖ್ಯಸ್ಥರು, ಆಡಳಿತ ಮಂಡಳಿ ಪದಾಧಿಕಾರಿಗಳು, ಊರಿಂದ ಪರವೂರಿಂದ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಕೊಡಗು ಚಾನೆಲ್ ನ್ಯೂಸ್, ಜಕರಿಯಾ ನಾಪಕ್ಲೋ.